ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಲ್ಜರ್ಸುಮ್ಮ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನೈತೆ ಅಂತಂದ್ರೆ, BSF ಮತ್ತು CRPF ಒಳಗೆ ಬಹಳಷ್ಟು ಹುದ್ದೆಗಳು ಖಾಲಿ ಆಗ್ತಾಯಿದ್ದಾವೆ. ಇನ್ನು ಬರೋ ದಿನದಲ್ಲಿ ಇನ್ನೂ ಹೆಚ್ಚು ವೇಕೆನ್ಸಿಗಳು ಖಾಲಿ ಆಗ್ತಾವೆ. ರೀಸನ್ ಯಾಕಂತಂದ್ರೆ, ಏನು ಮುಂಚೆ 57 ವರ್ಷ ಸರ್ವಿಸ್ ಇತ್ತು, ಅದನ್ನು ಮತ್ತೆ ಹೆಚ್ಚಿಗೆ ಮಾಡಿ 60 ವರ್ಷ ಮಾಡಿದಾಗಿಂತ ಮತ್ತು ಅವ್ರಿಗೆ 2 ವರ್ಷ ಹೆಚ್ಚಿಗೆ ನೌಕರಿ ಮಾಡೋಕೆ ಏನು ಓಲ್ಡ್ ಮುಂಚೆ ಬಂದವ್ರು ಏನಿದ್ದಾರಲ್ಲ ಅವ್ರಿಗೆ ಅವಕಾಶ ಸಿಕ್ಕಿತ್ತು. ಅವ್ರು 2 ವರ್ಷ ಮುಂಚೆ ಪೆನ್ಷನ್ ಹೋಗ್ಬೇಕಾಗಿತ್ತು. ಇವಾಗ ಅವರು 2 ವರ್ಷ ಲೇಟ್ ಮಾಡಿ ಹೊಂಟಾರಂತಂದ್ರೆ ಅವು ವೇಕೆನ್ಸಿಗಳು ಫುಲ್ ಇದ್ದು. ಸೊ ಈಗ ಇನ್ನು ಈ ವರ್ಷ ಮತ್ತು ನೆಕ್ಸ್ಟ್ ವರ್ಷ ಇನ್ನು ನೆಕ್ಸ್ಟ್ ಅಂದರೆ 27, 28 ಒಳಗೆ ಅಂತಂದ್ರೆ ಬಹಳಷ್ಟು ಆಲ್ಮೋಸ್ಟ್ ಇಲ್ಲಾಂದ್ರೂ ಒಂದು 15 ಅಂದ್ರೆ 15% ವೇಕೆನ್ಸಿಗಳು ಜಾಸ್ತಿ ಖಾಲಿ ಹೋಗೋದವು ಒಂದೊಂದು ಪೋಸ್ಟ್ ಒಳಗೆ. ಮತ್ತು ಈಗ ಆಲ್ರೆಡಿ ಒಂದು ನ್ಯೂಸ್ ಪೇಪರ್ ಕಟಿಂಗ್ ಒಳಗೆ ನೋಡಿದ್ದ ಇನ್ಫಾರ್ಮೇಷನ್ ಏನಂತಂದ್ರೆ, ಟೋಟಲಾಗಿ 23,000 BSF CRPF ಬರೀ ಎರಡು ಪೋಸ್ಟ್ನೊಳಗೆ 23,000 ವೇಕೆನ್ಸಿಗಳು ಆಲ್ರೆಡಿ ಖಾಲಿಯಾಗಿದ್ದಾವೆ. ಅಂದ್ರೆ ಇವಾಗ ಪೆನ್ಷನ್ ಹೋಗಿದ್ದಾರೆ. ಬರೋ ದಿನದಲ್ಲಿ ಇನ್ನೂ ಕೂಡ ಹೆಚ್ಚು ಪೆನ್ಷನ್ ಹೋಗೋರು ಜಾಸ್ತಿ ಅದಾರ 2 ವರ್ಷದೊಳಗಡೆ. ಸೊ ಯಾರ್ದು ಏಜ್ ಐತಿ ಅವ್ರಿಗಂಕರೂ ಪರವಾಗಿಲ್ಲ, ಇನ್ನು ನೆಕ್ಸ್ಟ್ ದಿನದಲ್ಲಿ ಅಟೆಂಡ್ ಮಾಡೋಕ್ಕೆ ಅವ್ರಿಗೆ ಅವಕಾಶ ಸಿಗತೈತಿ. ಅವ್ರಿಗೇನು ಇದು ಲಾಸ್ಟ್ ಇಯರ್ ಐತಿ, ಇವ್ರು ಸ್ವಲ್ಪ ಹೆಚ್ಚಿಗೆ ಪ್ರಿಫರ್ ಆಗ್ಬೇಕು ಎಕ್ಸಾಮ್ಗದು. ವೇಕೆನ್ಸಿಗಳು SSC GD ಮುಂಚೆ ವಿಡಿಯೋ ಮಾಡಿದ್ರದಾಗ ಹೇಳಿದ್ದೆ ನಾನು. ಲಾಸ್ಟ್ ಟೈಮ್ ಕೂಡ ಹೆಚ್ಚಾಗ್ಬೋದು, ಮಿಡಲ್ ಕೂಡ ಹೆಚ್ಚಾಗುವ ಚಾನ್ಸಸ್ ಜಾಸ್ತಿ ಐತಿ. ಯಾಕಂದರೆ ವೇಕೆನ್ಸಿಗಳು ಖಾಲಿ ಆಗತ್ತವೆ, ಪೆನ್ಷನ್ ಜನ ಜಾಸ್ತಿ ಹೋಗಕತ್ತಾರ, ಸರ್ವಿಸ್ ಯಾರು ಲಾಂಗ್ ಮಾಡ್ತಾಯಿಲ್ಲ. ಇವತ್ತಿನ ದಿನದೊಳಗೆ ಎಲ್ಲರೂ ಏನು ಮಾಡ್ತಾಯಿದ್ದಾರೆ, 20 ವರ್ಷ 22 ವರ್ಷ ಆಯ್ತಂದ್ರೆ ಮನೆ ಕಡೆ ಹೋಗಿ ಸ್ವಂತ ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ವೇಕೆನ್ಸಿಗಳು ಇನ್ಕ್ರೀಸ್ ಆಗೋ ಚಾನ್ಸ್ ಜಾಸ್ತಿ ಐತಿ. ಮತ್ತು ಆಲ್ರೆಡಿ BSF CRPF ಒಳಗೆ ಏನೈತಿ, ಇವು 2 ಪೋಸ್ಟ್ನಾಗ ಓನ್ಲಿ 23,000 ಜನ ಏನಾಗೈತಿ ಪೆನ್ಷನ್ ಹೋಗಿದ್ದಾರೆ. ನ್ಯೂಸ್ ಪೇಪರ್ದ ಇನ್ಫಾರ್ಮೇಷನ್ನ ಮತ್ತು ಹೊಳ್ಳಿ ಗ್ರೌಂಡ್ ರಿಯಾಲಿಟಿ ಕೂಡ ನಾನು ನೋಡಿದ್ದು. ಹೆಚ್ಚಿಗೆ ಜನ ಈಗ ಪೆನ್ಷನ್ ಓಲ್ಡ್ ಏಜ್ ಏನಾದ ಮುಂಚೆ ಬಂದವರಿದ್ರೆ ಅವರು ಭಾಳಷ್ಟು ಜನ ಹೊಂಟಿದ್ದಾರೆ. ಮತ್ತು ಯಾರ್ದು ಸರ್ವಿಸ್ 20 ವರ್ಷ 22 ವರ್ಷ ಸರ್ವಿಸ್ ಆಗ್ತೈತಿ ಅವರು ಕೂಡ ಹೋಗ್ತಾ ಇದ್ದಾರೆ. ಸೊ ಹಂಗಾಗಿ ಬರೋ ದಿನಗಳಲ್ಲಿ ವೇಕೆನ್ಸಿಗಳು ಇನ್ನೂ ಹೆಚ್ಚಾಗ್ತವೆ. ನೆಕ್ಸ್ಟ್ ಇಯರ್ ವೇಕೆನ್ಸಿಗಳು ಜಾಸ್ತಿ ಕರೀತಾರೆ. ಮತ್ತು ಇದೇ ವರ್ಷದೊಳಗೆ ಏನು ಇವಾಗ 25,000 ಸಮಥಿಂಗ್ ಅದಾವೆ, ಇದ್ರೊಳಗೆ ಇನ್ಕ್ರೀಸ್ ಮಾಡಿ ವೇಕೆನ್ಸಿಗಳನ್ನು ಜಾಸ್ತಿ ಮಾಡ್ಬೋದು. ಸೊ ಹಾಗಾಗಿ ನಿಮಗೆ ಏನು ಹೇಳೋದಂದ್ರೆ, ಯಾಕಂದರೆ ಹೇಳೋ ಉದ್ದೇಶ ಏನಂತಂದರೆ, ಸ್ವಲ್ಪ ಸ್ಟಡಿ ಮಾಡೋಕ್ಕೆ ಇನ್ನೊಂದು ಸ್ವಲ್ಪ ನಿಮ್ಮದು ಮನೋಬಲ ಹೆಚ್ಚಾಗಲಿ ಅಂತೇಳಿ. ವೇಕೆನ್ಸಿಗಳು ಜಾಸ್ತಿ ಆದಂದ್ರೆ ಆಲ್ಮೋಸ್ಟ್ ಜಾಸ್ತಿ ಹುಡುಗರು ಸೆಲೆಕ್ಟ್ ಆಗ್ತೀರಿ. ಸ್ವಲ್ಪ ಚೆನ್ನಾಗಿ ಓದ್ಕೊಂಡ್ರೆ ಒಳ್ಳೆಯದು. ಆ ಉದ್ದೇಶದಿಂದ ಇನ್ನು ವಿಡಿಯೋ ಮಾಡತ್ತಿದ್ದೆ. ಮತ್ತು ಇದನ್ನು ವಿಡಿಯೋ ನೋಡೋಕ್ಕಿಂತ ಮುಂಚೆನೇ ಕಾಲ್ ಮಾಡೋಕ್ಕೆ ಹೋಗ್ಬೇಡ್ರಿ, ಎಕ್ಸಾಮ್ ಯಾವಾಗಲೇ ಸರ್ ಅಂತೇಳಿ. ಕಾಲ್ ಮಾಡಿದಾಗ ಇದನ್ನೇ ಕೇಳಾತಿದ್ದು ನೀವೆಲ್ಲ. ಮುಂಚೆನೇ ಹೇಳಿದೆ ನಾನು, ಪದೇ ಅನಾವಶ್ಯಕ ಕಾಲ್ ಮಾಡಬೇಡ್ರಿ ಅಂತೇಳಿ. ಮತ್ತು ಅದೇ ಕೆಲಸ ಮಾಡ್ತಾಯಿದ್ದೀರಿ, ಪರವಾಗಿಲ್ಲ. ಎಕ್ಸಾಮ್ ಡೇಟ್ ಫಿಕ್ಸ್ ಆದ ತಕ್ಷಣ ತಿಳಿಸ್ತೀನಿ. ಓಕೆ ದೋಸ್ತು, BSF ಟ್ರೇಡ್ಸ್ಮನ್ ಇರ್ಬೋದು, SSC GD ಇರ್ಬೋದು, ಎರಡೂ ಕೂಡ ಯಾವಾಗ ನೋಟಿಫಿಕೇಷನ್ ಬರ್ತೈತಿ ಅಂದ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿವರೆಗೂ ಸ್ಟಡಿ ಮಾಡ್ಕೊತ ಇರಿ. ಓಕೆ, ಬಾಯ್.